ನಮಸ್ಕಾರ. ಇವತ್ತು ಮೈಸೂರು ದಸರಾ ಲಾಸ್ಟ್ ಡೇ, ಏನಂದರೆ ಜಂಬೂ ಸವಾರಿ ಹೊರೋ ದಿನ. ಬಟ್ ಮೈಸೂರಲ್ಲಿ 3 ದಿನದಿಂದ ಮಳೆ ಬಂದಿತ್ತಿಲ್ಲ. ಇನ್ನೇನು ಜಂಬೂ ಸವಾರಿ ಹೊರಡಬೇಕು, ಮಳೆ ಉದುರ್ತಾ ಇದೆ ನೋಡಿ. ಇವಾಗ ಹೊರಟಿದ್ದೀನಿ, ಹೋಗ್ಬೇಕು ಅಲ್ಲಿಗೆ. ಒಂದು ಸ್ವಲ್ಪ ಮಳೆ ಬೇರೆ ಬರ್ತಾಯಿದೆ. ಇವಾಗ ಮಳೆ ನಿಂತಾದ್ಮೇಲೆ ಹೋಗೋದು ಏನು ಅಂತ ನೋಡ್ತಾ ಇದ್ದೀನಿ. ಬಟ್ ಇವಾಗೆಲ್ಲ ಪ್ರೊಸೆಷನ್ಸ್ ಹೋಗ್ತಾ ಇರುತ್ತೆ. ಇವಾಗ ಮುಂಚೆನೇ ಹೋಗಿದ್ರೆ ಪ್ರೊಸೆಷನ್ಸ್ ಎಲ್ಲ ನೋಡ್ಬೋದಿತ್ತು. ಅದೇ ಮನೇಲಿದ್ದೀವಿ, ಇವಾಗ ಹೊರಟಿದ್ದೀವಿ, ರೆಡಿಯಾಗಿದ್ದೀವಿ, ಅಲ್ಲಿಗೆ ಹೋಗಬೇಕು. ಇವತ್ತು ಯಾರ್ಯಾರ ಜೊತೆ ಹೋಗ್ತಾಯಿದ್ದೀವಿ ಅಂದರೆ ನನ್ನ ತಮ್ಮ ಮತ್ತು ನನ್ನ ಫ್ರೆಂಡ್ ಬರ್ತಾನೆ, ಪ್ರಭು ಅಂತ. ಗುಂಡ್ಲುಪೇಟೆ ಊರಿಗೆ ಹೋಗಿದ್ದಾನೆ. ಸೊ ಅವನು ಬಸ್ಸಲ್ಲಿ ಬರ್ತಾಯಿದ್ದಾನೆ, ಆನ್ ದ ವೇ ಇದ್ದಾನೆ. ಸೊ ನಾನು ಮತ್ತು ಅವನು ಹೋಗಿ ಅಲ್ಲಿ ದಸರಾ ಜಂಬೂ ಸವಾರಿ ಪೆರೇಡ್ ಎಲ್ಲ ನೋಡ್ತೀವಿ. ಸೊ ನಿಮಗೆ ಅಪ್ಡೇಟ್ಸ್ ಕೊಡ್ತೀವಿ, ಹೇಗೆ ಯಾವ್ಯಾವ ಇದು ಬಂದಿದೆ, ಏನು ಎಲ್ಲ ರಾಜ್ಯದಿಂದ ಕರೆಸಿರ್ತಾರೆ ಒಂದೊಂದು ಇದನ್ನು. ಸೊ ಎಲ್ಲನೂ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ. ಸೊ ಲೆಟ್ಸ್ ಮೀಟ್ ದೇರ್. ಹಲೋ ಗಾಯ್ಸ್, ಇವಾಗ ಜಸ್ಟ್ ತಾನೇ ಗಾಡಿ ಪಾರ್ಕ್ ಮಾಡೋಣ ಅಂತ ಬಂದ್ವಿ. ನಮ್ಮ ಗಾಡಿಗಳು ಪಾರ್ಕ್ ಆಗಿದೆ ಚೆನ್ನಾಗಿ. ಇವಾಗ ಜಂಬೂ ಸವಾರಿ ಅರಮನೆಯಿಂದ ಸ್ಟಾರ್ಟ್ ಆಗಿದೆ. ಸೊ ನಾವು ಇಲ್ಲೇ ಮೆಡಿಕಲ್ ಕಾಲೇಜ್ ಹತ್ರ ಪಾರ್ಕ್ ಮಾಡಿದ್ದೀವಿ. ಸೊ ನಮ್ಮ ಪ್ರಭು ಅವರು ಬಂದಿದ್ದಾರೆ, ಗುಂಡ್ಲುಪೇಟೆಯಿಂದ ಬಂದಿದ್ದಾರೆ. ಇದಿಲ್ವಾ ಏನಿದೆ ವೆಲ್ಕಮ್ಗೆ ಅಂತೀನಿ, ಅಭಿಮಾನಿಗಳು ಏನಾರು ಮಾಡ್ಸೋಣ ಬನ್ನಿ. ಸೊ ಇವಾಗ ನಾವು ಮೈಸೂರು ಮೆಡಿಕಲ್ ಕಾಲೇಜ್ ಗ್ರೌಂಡ್ ಹತ್ರ ಹೋಗ್ತಾ ಇದ್ದೀವಿ ಪಾರ್ಕ್ ಮಾಡಿ. ಸೊ ಇವಾಗ ತಾನೇ ಅಂಬಾರಿ ಮೆರವಣಿಗೆ ಸ್ಟಾರ್ಟ್ ಆಗಿದೆ. ಸೊ ಇವಾಗ ನಾವು ಅರಮನೆ ಹತ್ರ ಏನು ಹೋಗ್ತಾ ಇಲ್ಲ, ಇಲ್ಲೇ ಯಾವುದೋ ದೇವರಾಜ ರೋಡ್ ಹತ್ರ ಹೋಗ್ತಾ ಇದ್ದೀವಿ. ನೋಡೋಣ ಅಂಬಾರಿ ಎಲ್ಲಿ ಚೆನ್ನಾಗಿ ಕಾಣುತ್ತೆ ಆ ವ್ಯೂ ಪಾಯಿಂಟಲ್ಲಿ ಹೋಗಿ ಫಸ್ಟು ನಿಂತ್ಕೋಬೇಕು. ಅದಕ್ಕೆ ಈಗ ನಮ್ಮ ನಡಿಗೆ ಆ ಕಡೆಗೆ ಆನೆ ನಡಿಗೆಕ್ಕಿಂತ ನಮ್ಮ ನಡಿಗೆ ಹೋಗಿದೆ. ಇವಾಗ ಸ್ಟಾರ್ಟ್ ಆಗಿದೆ. ಆದರೂ ಪುನೀತ್ ಅವ್ರು ತಮ್ಮ ಅವ್ರಿಗೆ ವೇಟ್ ಮಾಡ್ತಾ ಇದ್ವಿ, ಬರ್ತಾನೆ ಇಲ್ಲ ಅವ್ರಿನ್ನ. ಅಲ್ಲ, ಬಂದು ಪಾರ್ಕ್ ಮಾಡಿ ಹೋಗಿದ್ದಾನೆ ಎಲ್ಲೆಲ್ಲ. ಅಲ್ಲೇ ಮುಂದೆ ಹಾಕಿದ್ದಾನೆ ನೋಡಿ. ಗಾಡಿಗಳೆಲ್ಲ ಪಾರ್ಕ್ ಮಾಡಿದ್ದಾರೆ, ಹೆವಿ ಜನ, ಕ್ರೌಡ್ಸ್ ಇದೆ. ಆದರೂ ಈ ಪಾರ್ಕಿಂಗ್ ಏರಿಯಾ ಚೆನ್ನಾಗಿದೆ. ಪಾರ್ಕಿಂಗ್ ಏರಿಯಾ ಚೆನ್ನಾಗಿದೆ ಅಲ್ಲ. ಇವರು ಆಲ್ರೆಡಿ ಬಂದ್ಬಿಟ್ಟು ಇಲ್ಲಿ ಪಾರ್ಕಿಂಗ್ ಸೆಕ್ಯೂರಿಟಿ ಕೆಲಸ ಮಾಡ್ತಾಯಿದ್ದಾರೆ. ಇಲ್ಲಿ ಬನ್ನಿ ಕಾರು. ಹಲೋ, ಹಾಯ್ ಗಾಯ್ಸ್, ನೋಡಿ ನಮ್ಮ ಮೈಸೂರು ವಿಶಾಲವಾಗಿರ್ಬೇಕು, ಪಾರ್ಕಿಂಗ್ ಸೆನ್ಸ್ ಇರಬೇಕು. ಪಾರ್ಕ್ ಮಾಡಿಸ್ತಾ ಇದೀವಿ ಎಲ್ಲರಿಗೂ. ಗಾಡಿ ಪಾರ್ಕ್ ಮಾಡ್ತಿದ್ದಾರೆ. ಅದೇ ಡಿಸಿಪ್ಲಿನ್ ಪಾರ್ಕಿಂಗ್. ನಮಗೆ ನೋಡಿ ಜನ ಹೆಚ್ಚುವರಿ ಆದಾಗ ಯೂಸ್ ಮಾಡ್ಕೋಬೇಕು. ನೋಡಿ ಇವರೆಲ್ಲ ಬೇಗ ಹೋಗ್ಬೇಕು ಅಂತ ಆಚೆ ನಿಲ್ಸ್ಕೊಂಡಾರೆ. ಒಂದು ಗಾಡಿ ಬೀಳ್ತಿದ್ರೆ ಸಾಕು, ಎಲ್ಲ ಹೌದೌದು. ಇಂಡಿಯಾ ಈಸ್ ನಾಟ್ ಫಾರ್ ಬಿಗಿನರ್ಸ್. ನೋಡಿ ಹೆಂಗೆ ಪಾರ್ಕ್ ಮಾಡಿದ್ದಾರೆ ಗಾಡಿಯ. ಡಿಸಿಪ್ಲಿನ್ ಆಗಿ ಮಾಡವ್ರೆ. ಹೌದು ಡಿಸಿಪ್ಲಿನ್ ಆಗಿ ಮಾಡಿದ್ದಾರೆ ನೋಡಿ. ಒಂದು ಗಾಡಿನೂ ನಾವೀಗ ರಿಯಲ್ ಥಿಂಗ್ ಈಗ ಸಮಯ ಎಷ್ಟಾಯ್ತು? ನಮ್ಮ ಹತ್ರ ವಾಚ್ ಇಲ್ಲ. 5 ಆಯ್ತಾ? ಇನ್ನೊಂದು 1 ಅವರಲ್ಲಿ ಅಂಬಾರಿ ಬರುತ್ತೆ. ವಿಜಯದಶಮಿನ ಜೋರಾಗಿ ಆಚರಿಸ್ತೀನಿ. ಪ್ರೊಸೆಷನ್ಸ್ ಎಲ್ಲ ತೋರಿಸ್ತೀವಿ ಇವತ್ತು. ಇನ್ನೂ ಸ್ಟಾರ್ಟ್ ಆಗಿಲ್ಲ ಅಲ್ಲ. ಏನಣ್ಣ ಬ್ಲಾಗಿಗೆ ಬರ್ತೀಯಾ? ಯಾವೂರಪ್ಪ ನಿಂದು? ನಮ್ದು ಮೈಸೂರು ಅಂತ. ದಸರಾ ನೋಡಕ್ಕೆ ಬಂದಿದ್ದೀವಿ. ಈ ಕಡೆ ಬಾ ನೀನು. ದಸರಾ ನೋಡಕ್ಕೆ ಬಂದಿದ್ದೀವಿ. ಬಿಂದಾಸ್ ಬಾಸ್ ಅಂತ ಸರ್ಚ್ ಮಾಡಿ. ಆಯ್ತು ಅಣ್ಣ. ಸೊ ಬಿಂದಾಸ್ ಬಾಯ್ಸ್ ನಾವೇನಾದ್ರು ಅಂತ ಕೇಳ್ತಾರೆ, ಪರವಾಗಿಲ್ಲ. ನಮ್ಮ ಬಿಂದಾಸ್ ಬಾಯ್ಸ್ ತುಂಬ ಮಕ್ಕಳುಗಳಿಗೆ ರೀಚ್ ಆಗಿದೆ. ಗೊತ್ತಾಗಿದ್ದೇನಾ? ನಿಮ್ದೇನಾದ್ರು ಅಂತ ಕೇಳ್ತಾ ಇದ್ದಾರೆ. ಅವ್ನು ಸುಮ್ಮನೆ ಕೇಳಿರ್ಬೇಕು. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಅವ್ನು ಸುಮ್ಮನೆ ಕೇಳಿರ್ಬೇಕ ನೋಡು ಅಂತ. ಇರ್ಲಿ ಬಿಡಿ, ಫಾಲೋವರ್ಸ್ ಇದ್ದಾರೆ ಅಂತ. ಎಲ್ಲ ಜನಸಾಗರ. ಇವಾಗ ಯಾವ ರೋಡಲ್ಲಿ ಇದೀವ? ಇವಾಗ ಯಾವ ರೋಡಲ್ಲಿ ಇದೀವಿ? ಈಗ ಇದು KR ಹಾಸ್ಪಿಟಲ್ ರೋಡು. KR ಹಾಸ್ಪಿಟಲ್ ರೋಡಲ್ಲಿ ಇದೀವಿ. ಇದು ಮೇನು ಸಿಗ್ನಲ್ ಅಲ್ವಾ? KR ಹಾಸ್ಪಿಟಲ್ ಸಿಗ್ನಲ್ ನೋಡಿ ಜನ ಎಷ್ಟು ಸೇರಿದ್ದಾರೆ ಅಂತ. ಇನ್ನೂ ಬರ್ತಾ ಇದ್ದಾರೆ. ಜನ ಜೊತೆ ಬಟರ್ಫ್ಲೈಸ್ ತೋರಿಸ್ತೀವಿ ಬನ್ನಿ ಗಾಯ್ಸ್. ದೇಶ ರೀ, ನಾವು ಕೊಟ್ಟಿರೋ ದೇಶ ಇದು.
ಏನಾದ್ರು ಹೇಳಿ ಪ್ರಭುಗಳೇ. ನಾನೇನು ಹೇಳಿ, ಎಷ್ಟು ವರ್ಷ ಆಯಿತು ನೀವು ದಸರಾ ನೋಡಿ? ನೋಡಿ ನಾನು ಹಾಸ್ಟೆಲ್ ಟೈಮಲ್ಲಿ ಇದ್ದಾಗ ನೋಡಿದ್ದು. ಹಾಂ. ಇಟ್ಸ್ ಮೋರ್ ದೆನ್ 7 ಇಯರ್ಸ್. 7 years. Guys, ನಂದು 7-8ನೇ ವರ್ಷ ಮೈಸೂರಲ್ಲಿದ್ದು Continuous ಫಸ್ಟ್ ಟೈಮ್ ಅರಮನೆ ಅಂಬಾರಿನ ಲೈವ್ ಆಗಿ ನೋಡಕ್ ಬರ್ತಾ ಇದ್ದೀನಿ. ಪ್ರತಿ ವರ್ಷ ನಮ್ಮ ಮನೆಯಲ್ಲಿ ದಸರಾ ಮಾಡೋದಕ್ಕೆ ಅಲ್ಲಿ ಹೋಗ್ತಾ ಇದ್ವಿ. ಫಸ್ಟ್ ಟೈಮ್ ಮಿಸ್ ಆಗಿದೆ, ಅದಕ್ಕೋಸ್ಕರ ಯೂಟಿಲೈಸ್ ಮಾಡ್ಕೋತಾ ಇದ್ವಿ. ಓ ಪರವಾಗಿಲ್ಲ, ಅಟ್ಲೀಸ್ಟ್ ಇವಾಗಲೇ ನೋಡಿದ್ರೆ ಇದೊಂದು ಆಪರ್ಚುನಿಟಿ ಅಂತ ಹೇಳ್ಬೋದು. ನೋಡಿ ಗಾಯ್ಸ್ ಎಷ್ಟು ಜನ ಸೇರಿದ್ದಾರೆ ಅಂದರೆ, ಇವಾಗ ನೀವು ನೋಡ್ತಾ ಇದ್ದು ರಿಯಲ್ ಕ್ರೌಡ್. ಈ ಜಾಗದಲ್ಲಿ ಹೆಂಗಾರು ಮಾಡ್ಕೊಂಡು ಮುಂದಕ್ಕೆ ಹೋಗ್ಬೇಕು. ಹೆಂಗೆ ಹೋಗೋಣ ಅಂತ ನೋಡೋಣ. ನಾವೇನು ಹೋಗ್ಬೇಕಾಗಿಲ್ಲ, ಜನ ನಾವು ನಿಂತ್ಕೊಂಡ್ರೆ ಸಾಕು, ಜನನೇ ಆಟೋಮೆಟಿಕ್ ಕರ್ಕೊಬಿಡ್ತಾರೆ. ಗಾಯ್ಸ್ ಇವಾಗ ಸಿಚುವೇಶನ್ ಏನಾಗಿದೆ ಅಂದರೆ, ಯಾಕೋ ಈ ಸರ್ಕಲಲ್ಲಿ ನಮಗೆ ಜಾಗ ಸಿಗಲ್ಲ ನೋಡೋಕ್ಕೆ. ಸೊ ಇನ್ನೊಂದು ಕಷ್ಟ ಆಗುತ್ತೆ. ಹಾಗಾಗಿ ಇನ್ನೊಂದು ಯಾವ್ದಾದ್ರು ಬೇರೆ ಪ್ಲೇಸ್ ನೋಡೋಣ ಅಂತಿದ್ವಿ. ಎಗರ್ಬೇಕಾಯ್ತದೆ ಅಷ್ಟೇ. ಯಾವುದೋ ಆಸ್ಪತ್ರೆ ಗೇಟು ನಮ್ಗಿಂತ 2 ಫೀಟ್ ಜಾಸ್ತಿ ಮಾಡಿಸ್ಬಿಟ್ಟವ್ರೆ. ಇಲ್ಲಾಂದ್ರೆ ಇದನ್ನು ಎಗ್ರೋಣ ಅಂತ ನೋಡಿದ್ವಿ. ಯಾಕೋ ಆಗೋಕ್ಕೆ ಡೌಟ್ ಆಗ್ತಾಯಿದೆ. ಇಲ್ಲಿ ಜಾಗ ಇದೆ ಬನ್ನಿ. ಆದರೂ ಜನ ಬಿಡ್ತಾಯಿಲ್ಲ. ಅಲ್ಲಿ ನೋಡಿ ಹೆಂಗೆ ಎಗರುತ್ತಾ ಇದ್ದಾರೆ, ಟ್ರೈ ಮಾಡ್ತಾ ಇದ್ದಾರೆ. ಆಗ್ತಿಲ್ಲ ಅವ್ರಿಗೆ. ಅವ್ರದ್ದು ಹೊಟ್ಟೆನೇ ಮುಂದೆ ಬಂದ್ಬಿಟ್ಟಿದೆ. ಸೊ ಆಗ್ತಿಲ್ಲ. ಆದರೂ ಜನಗಳು ನೆಕ್ಸ್ಟ್ ಲೆವೆಲ್ ನೋಡಿ ಹೇಗೆ ಆಡ್ತಾ ಇದ್ದಾರೆ ಅಂತ. ಕಾಂಪೌಂಡೇ ಇದು ಆಕ್ಚುಲಿ ಚೆನ್ನಾಗಿದೆ. ಗಾಯ್ಸ್ ಇವಾಗ ನಮಗೆ ಬಿಡ್ತಲ್ಲ ಅಂದ್ಬಿಟ್ಟು ಪಕ್ಕದ ರೋಡಿಗೆ ಹೋಗ್ತಾ ಇದ್ದೀವಿ, ಹರಿದಾಡ್ತಾ ಇದ್ದೀವಿ. ನೋಡಿ ಎಲ್ಲ ಅಲ್ಲಿಗೆ ಹೋಯ್ತವ್ರೆ. ಅಲ್ಲೂ ಸಿಗೋದು ಡೌಟೇ ನಮಗೆ. ಅಂತೂ ಬಿಡಬಾರ್ದು ಅಂತ ನಿಮಗೆ ತೋರಿಸ್ಬೇಕು ನಮ್ಮ ಅಂಬಾರಿ ಅಂತ ಓಡ್ತಾ ಇದ್ದೀನಿ. ನೋಡೋಣ ಬನ್ನಿ, ನಿಮ್ಮ ಅದೃಷ್ಟ ಇದ್ರೆ ಸಿಗುತ್ತೆ. ಇಲ್ಲಾಂದ್ರೆ ಏನು ಮಾಡಿ. ಯಾಕೋ 50-50 TV9 ಇವರೆಲ್ಲ ಹಾಕಿರ್ತಾರಲ್ಲ ಲೈವ್ ನೋಡ್ಬಿಟ್ಟು. ಗಾಯ್ಸ್ ಇವಾಗ ಅಂಬಾರಿ ನೋಡೋಕ್ಕೆ ಜನಗಳು ಸಾಕಾಗಿಲ್ಲ ಅಂದ್ರೆ ಹೋಗ್ತಾ ಇದೆ ನೋಡಿ ಪ್ರೊಸೆಷನ್. ನೋಡಿ ಎಂತೆಂಥ ಬಂದಿದ್ದಾರೆ. ದೂರಿಂದ ನೋಡ್ಕೋಬಹುದು. ಯಾರಿಗೆ ಬುದ್ಧಕ್ಕೆ ಗೊತ್ತಾಗ್ತಿಲ್ವಲ್ಲ. ತುಮಕಲ್ಗೆ ಸರ್ ನೀವು ಯಾವ ಊರಿಂದ ಬಂದ್ರಿ? ನಮ್ದು ಚಂದ್ರಾಯಪಟ್ಟಣ ಕಣ್ರಪ್ಪ. ನಾನು ವೈಲೆಂಟ್ ಆದ್ರೆ ಕಂದ ರಾಮ, ನಾನು ವೈಲೆಂಟ್ ಆದ್ನು ರಾವಣ ಕಂದ ರಾವಣ. ಓ ಆ ಕಡೆಗೆ ನಿತ್ಯ ಬೂದ್ಗಿದ್ದವು ನೋಡಿ ಮರೆ. ಅಣ್ಣ ನಾನಲ್ಲ ಪ್ರೊಸೆಷನ್ ಹೋಗ್ತಾ ಇದೆ. ಆದರೆ ಇಲ್ಲೂ ಜಾಗ ಸಿಗೋದು ಡೌಟೇ. ಫೈನಲಿ ಬರ್ದು ಅಂತ ಹುಷಾರು. ಕೊಡಗಿಂದು ಸ್ಟ್ಯಾಚು ಯಾವ್ದಾರು ಮಡಿಕೇರಿದು
ಇಲ್ಲಪ್ಪ ಯಾಕೆ ನಿಧಾನಕ್ಕೆ ಇಳಿಯೋ ನಿಧಾನಕ್ಕೆ ಇಳಿಗುರು ಭಾರತ ಹುಣ್ಣಿಮೆ ಶುಭ ದಿನದಂದು ಆನೆ ಮೇಲೆ ಅಂಬಾರಿ ಪಲ್ಲಕ್ಕಿಯ ಎರುವಳು ಜಾತ್ರೆಯನ್ನು ನೋಡಲೆಂದು ಬರುತ್ತಲಿದೆ ಭಕ್ತರ ದಂಡು ಎತ್ತಿನ ಬಂಡಿಯ ಹೂಡಿದ ಭಕ್ತರು ದಂಡಿನಿಂದ ಬರ್ತಾರೆ ಹರಕೆಯನ್ನು ತರ್ತಾರೆ ಮೈಸೂರಿನಿಂದ ಮಂಡ್ಯದಿಂದ ಬೆಂಗಳೂರಿನಿಂದ ಮಂಗಳೂರಿನಿಂದ ಹುಬ್ಳಿ ಗೈಸ್ ಹೆಂಗ್ ಬಂದ್ರಿ ಹೊರಗಡೆಗೆ ಅಂಬಾರಿ ದರ್ಶನ ಮಾಡಿದ್ದೀವಿ. ಅಂಬಾರಿ ದರ್ಶನ ಆಯಿತು. ಹಾಂ ಅಂಬಾರಿ ಚಾಮುಂಡೇಶ್ವರಿದು ದರ್ಶನ ಆಗಿದೆ. ಹೌದು ಫೈನಲಿ ಪ್ರಭು ಬರಲ್ಲ ಅಂತಿದ್ದ ಅಂತೂ ಬಂದು ಫೈನಲಿ ದರ್ಶನ ಚೆನ್ನಾಗಾಗಿದೆ. ಒಂದು 3 ಪ್ಲೇಸ್ ಹತ್ರ ಹೋದ್ವಿ, 3 ಪ್ಲೇಸ್ ಹತ್ರ ರಶ್ ಇತ್ತು. ಫೈನಲಿ ಪ್ಲಾನ್ ಸೀನ್ ವರ್ಕೌಟ್ ಮಾಡಿದ್ದೀವಿ. ಕಾಂಪೌಂಡ್ ಅಲ್ಲ ಗೇಟು ಇದು ಸಿಕ್ಕಿದ್ದು ಪಕ್ಕದೆಲ್ಲ ಹಾರು ಹೋಗಿದ್ದೀವಿ. ಫೈನಲ್ ಆಗಿ ತಂತಿ ಬೇಲೆ ಹಾಕ್ಬಿಟ್ಟಿದ್ರು. ಇಲ್ಲ ತಂತಿ ಬೆಲೆ ಅಲ್ಲ, ನಮ್ಮ ಪೊಲೀಸರು ಹಿಂದ್ಗಡೆಯಿಂದ ಲಾಠಿ ಚಾರ್ಜ್ ಮಾಡೋರು ಮರಾಗಿರೋತಿದ್ರೆ ಅರೇಂಜ್ಮೆಂಟ್ಸ್ ಅಲ್ಲಿ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಸ್ಟಂಪೇಡ್ಗೆಲ್ಲ ಹೋಲಿಸಿದ್ರೆ ಇದು ಪರವಾಗಿಲ್ಲ. ಆದ್ರೂ ನೋಡಿ ಹೆಂಗಿದೆ, ನಾವು ಈ ಮೂಲೆಯಿಂದ ಆ ಮೂಲೆ ಹೋಗ್ಬೇಕು. ಇವತ್ತು ಗೊತ್ತಿಲ್ಲ ನೋಡ ಏನಂತೀರ ಪ್ರಭು? ಏನು ಹೇಳೋ ಸ್ಥಿತಿಯಲ್ಲಿಲ್ಲ. ಅವರೆಲ್ಲ ಕಿತ್ಕೊಂತ ಇದೆ. ಗಾಯ್ಸ್ ಫೈನಲಿ ಅಂಬಾರಿ ಹೋಗ್ತಿದ್ದೆಲ್ಲ ನೋಡಾಯ್ತು. ಈ ಕಡೆ ಫುಟ್ಪಾತಲ್ಲೂ ಜನ, ಈ ಕಡೆ ನೋಡಿ ಟ್ರಾಫಿಕ್, ರೋಡಲ್ಲೂ ಗಾಡಿಗಳು ಜಾಸ್ತಿ. ಕ್ರೌಡ್ನ ನಮ್ಮ ಪೊಲೀಸರು ಚೆನ್ನಾಗಿ ಇದು ಮಾಡ್ತಾ ಇದ್ದಾರೆ ನೋಡಿ, ಎಲ್ಲ ಕಡೆನೂ ಇದು ಮಾಡಿದ್ದಾರೆ. ಫೈನಲಿ ನಾವು ನಮ್ಮ ಪಾರ್ಕಿಂಗ್ ಹತ್ರ ಬಂದ್ವಿ ನೋಡಿ, ಜನನೂ ಸಪೋರ್ಟ್ ಕೊಡ್ತಾ ಇದ್ದಾರೆ. ಇಲ್ಲಿ ನಡೆದಾಡೋರಿಗೆ ಮಾತ್ರ ಒಂಚೂರು ಹಿಂದೆ ಮುಂದೆ ಇದು ಮಾಡ್ತಾ ಇದ್ದಾರೆ. ನಾವು ಇವಾಗ ಹೇಗೆ ಹೋಗೋದೋ ಗೊತ್ತಿಲ್ಲ ಈ ರೋಡಲ್ಲಿ. ನಾವು ಇವಾಗ ಒಂದು ಅರ್ಧ ಗಂಟೆ ಇದ್ಬಿಟ್ಟು ಹೋಗ್ತೀವಿ ಗೈಸ್. ಈಗ ಕ್ರೌಡ್ ಇದೆ ಅಷ್ಟೇ. ಬಾಯ್ಸ್ನ ಸಬ್ಸ್ಕ್ರೈಬ್, ಲೈಕ್ ಆ್ಯಂಡ್ ಶೇರ್ ಮಾಡಿ. ಕಮೆಂಟ್ ಕಮೆಂಟ್. MTV ಸಿಟಿ ಯುಗದಲ್ಲಿ ಖುಷಿಯಾಗಿರ್ಬೇಕು.